ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿನ್ನದ ಮನಸ್ಸು. ಇವತ್ತು ನಾನು ತೋರಿಸೋ ರೆಸಿಪಿ ಪರೋಟ, ಆಲೂ ಪರೋಟ ತೋರಿಸ್ತಾ ಇರೋದು. ಇದನ್ನು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ, ಮಕ್ಕಳು ಲಂಚ್ ಬಾಕ್ಸಿಗೆ, ನೈಟ್ ಡಿನ್ನರಿಗೆ ಸಹ ತೊಗೋಬೋದು. ಇದು ಯಾವುದೇ ತರಕಾರಿ ಇಲ್ಲದಾಗ ಕೇವಲ ಆಲೂಗಡ್ಡೆ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೋಬೋದು. ಹಾಗಾದರೆ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು 100 ಗ್ರಾಮು ಬೇಯಿಸಿದಂತಹ ಆಲೂಗಡ್ಡೆಯನ್ನು ತಗೊಂಡು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಇದಕ್ಕೆ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಚಾಟ್ ಮಸಾಲ, ಧನಿಯಾ ಪೌಡರ್, ಕರಿಬೇವು, ಸಣ್ಣಗೆ ಹಚ್ಚಿದಂತಹ ಆನಿಯನು, ಈ ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಸ್ಟಫಿಂಗಿಗೆ ರೆಡಿಯಾಗಿದೆ. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ನಾವು ಚಪಾತಿಗೆ ಯಾವ ರೀತಿ ಹಿಟ್ಟು ನೆನೆಸಿಟ್ಕೊಂಡಿರುತ್ತೆ ಸೇಮ್ ಅದೇ ಥರನೇ ಇದಕ್ಕೂ ಚಪಾತಿ ಹಿಟ್ಟನ್ನೇ ನೆನೆಸಿಟ್ಕೊಂಡು ಗೋಧಿ ಹಿಟ್ಟಿನಿಂದ ಈ ಥರ ಸಣ್ಣ ಸಣ್ಣದಾಗೆ ಉಂಡೆಯನ್ನು ಮಾಡ್ಕೋಬೇಕು. ಈಗ ಇದನ್ನು ಹಿಟ್ಟಿನಲ್ಲಿ ಹತ್ತಿ ಈ ಥರ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಸ್ಟಫಿಂಗಿಗೆ ಎಷ್ಟು ಬೇಕೋ ಅಷ್ಟು ಆದರೆ ಸಾಕು. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಮಸಾಲೆನ ಈಗ ಇದರಲ್ಲಿ ಇಟ್ಟು ಸ್ಟಫಿಂಗ್ ಮಾಡಿ ಚೆನ್ನಾಗಿ ಈಗ ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿಯೂ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲಿ ಸಹ ಲೀಕ್ ಆಗಲ್ಲ. ನೋಡಿ ಈ ಥರ. ನಿಮಗೆ ಬೇರೆ ಥರ ಫೋಲ್ಡಿಂಗ್ ಮಾಡೋಕ್ಕೆ ಬರುತ್ತಂದರೆ ಆ ಥರ ಮಾಡ್ಬೋದು. ಬಂದಿಲ್ಲ ಅಂದರೆ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ಸ್ವಲ್ಪ ನೋಡಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಇರಬೇಕು. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಫಾಲೋ ಮಾಡಿ. ನೋಡಿ ಈ ಸೈಜಿಗೆ ನಾವು ಲಟ್ಟಿಸ್ಕೋಬೇಕು. ಇದು ಚಪಾತಿ ಬಂದಷ್ಟು ತೆಳುವಾಗಿ ಬರೋದಿಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ. ನೋಡಿ ಈ ಥರ ಲಟ್ಟಿಸ್ಕೊಂಡು ಈ ಸೈಜಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಎಲ್ಲ ಚಪಾತಿನೂ ಸಹ ಲಟ್ಟಿಸ್ಕೊಳ್ಳೋಣ. ಮನೇಲಿ ಮಕ್ಕಳಿಗೆ ಬರೀ ಚಪಾತಿ ತಿಂದು ಬೇಜಾರಾದಾಗ ಈ ಥರ ಸ್ಟಫಿಂಗ್ ಮಾಡಿ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಈಗ ಎಲ್ಲ ಚಪಾತಿಯನ್ನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಹಂಚು ಬಿಸಿ ಮಾಡೋಕ್ಕಿಟ್ಟು ಹಂಚು ಬಿಸಿಯಾದ ನಂತರ ಈಗ ಒಂದೊಂದೇ ಪರೋಟನ ಹಾಕಿ 2 ಸೈಡ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ 2 ಸೈಡ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನೀವು ಆಯಿಲ್ ಇದ್ದರೆ ಆಯಿಲ್ ಯೂಸ್ ಮಾಡಿ, ಇಲ್ಲಾಂದರೆ ಬಟರ್ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕಾಗಿ ನಾನು ಬಟ್ರನ್ನು ಯೂಸ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ನಿಮ್ಮಲ್ಲಿ ಬಟರ್ ಇಲ್ಲಾಂದರೆ ಕುಕ್ಕಿಂಗ್ ಆಯಿಲ್ನ ಸಹ ಯೂಸ್ ಮಾಡ್ಕೋಬೋದು. ಈ ಥರ ಬಟರ್ ಹಾಕಿ 2 ಸೈಡ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ 2 ಸೈಡ್ಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಕಲರ್ ಬಂದರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ಇನ್ನು ಉಳಿದ ಎಲ್ಲ ಪರೋಟನ ಇದೇ ರೀತಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಕೇವಲ ಆಲೂಗಡ್ಡೆ ಇದ್ದರೆ ಸಾಕು, ಇನ್ನೆಲ್ಲ ಉಳಿದ ಮಸಾಲ ಮನೆಯಲ್ಲೇ ಇರುತ್ತಲ್ಲ, ಹಾಗಾಗಿ ಈಸಿಯಾಗಿ ಮನೆಯಲ್ಲೇ ಇರೋದನ್ನೇ ಬಳಸ್ಕೊಂಡು ಈಸಿಯಾಗಿ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಪರೋಟನ ಈಗ ರೆಡಿ ಆಯಿತು. ಈಗ ಎಲ್ಲ ಪರೋಟನ ತಟ್ಟೆಗೆ ಸರ್ವ್ ಮಾಡಿದರೆ ಮುಗೀತು. ಈಸಿಯಾಗಿ ಕ್ವಿಕ್ಕಾಗಿ ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.